ಈಗ ಕಾಲೇಜಲ್ಲಿ ಈವೆಂಟ್ ಎಲ್ಲ ಮಾಡ್ತಿರಲ್ಲ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದರಲ್ಲಿ ಅಂದ್ರೆ ಆ ಟೀಮ್, ಆರ್ಗನೈಸಿಂಗ್ ಟೀಮ್ ಇರುತ್ತಲ್ಲ, ಆರ್ಗನೈಸಿಂಗ್ ಟೀಮ್ ಅಲ್ಲಿ ಹೋಗಿ ಕೆಲಸ ಮಾಡಿ. ಬಿಕಾಸ್ ದಟ್ ಈಸ್ ಹೌ ಯು ವಿಲ್ ಲರ್ನ್ ಯುವರ್ ಲೀಡರ್ಶಿಪ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್, ಕೋಆರ್ಡಿನೇಷನ್ ಸ್ಕಿಲ್, ಪ್ಲಾನಿಂಗ್ ಸ್ಕಿಲ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಇದೆಲ್ಲ ಬರೋದು ಆ ತರ ಮಾಡೋದ್ರಿಂದ. ಕಾಲೇಜಲ್ಲಿ ಆ ತರ ಆಯ್ತು. ಪರ್ಸನಲ್ ಲೈಫ್ ಅಲ್ಲಿ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಗಣೇಶ ಇರುತ್ತೆ ಅಥವಾ ಇನ್ಯಾವುದೋ ಹಬ್ಬ ಇರುತ್ತೆ, ಊರ್ ಜಾತ್ರೆ ಇರುತ್ತೆ, ಆ ಕಮಿಟಿಗಳಲ್ಲಿ ಹೋಗಿ ಕೆಲಸ ಮಾಡಿ. ಅದರಿಂದಾನು ಇವು 5 ಸ್ಕಿಲ್ ಬರುತ್ತೆ. ಆಯ್ತಾ? ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಏನೇನೋ ಒಂದು ಫಂಕ್ಷನ್ ಇರುತ್ತೆ, ಮದ್ವೆನ ಇರುತ್ತೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಹೋಗಿ ಹೇಳಿ ನನಗೂ ಒಂದು ಜವಾಬ್ದಾರಿ ಕೊಡಿ, ನಾನು ಏನಾದರೂ ಮಾಡ್ತೀನಿ ಅಂತ. ಒಂದು ಯಾವುದೋ ಜವಾಬ್ದಾರಿ ತಗೊಂಡು ಅದನ್ನ ಥಿಂಕ್ ಮಾಡಿ, ಅದಕ್ಕೆ ಎಷ್ಟು ಬಜೆಟ್ ಇದೆ, ಯಾರು ವೆಂಡರ್ಸ್ ಇದ್ದಾರೆ, ಅವ್ರು ಎಷ್ಟು ಪ್ರೈಸ್ ಕೋಟ್ ಮಾಡ್ತಿದ್ದಾರೆ, ಅವ್ರಿಗೆ ಯಾವ ಡೇಟಿಗೆ ಬುಕ್ ಮಾಡಬೇಕು, ಏನು ಐಟಮ್ಸ್ ಹೇಳಬೇಕು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಅವ್ರು ಸರಿಯಾದ ಟೈಮ್ ಬಂದ್ರಾ, ಸರಿಯಾದ ಡೇಟಿಗೆ ಬರ್ತಿದಾರಾ, ಅವ್ರು ಬಂದು ಆ ಸರ್ವಿಸ್ ಡೆಲಿವರಿ ಮಾಡ್ತಿದಾರಾ, ಅವ್ರು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಿದಾರಾ. ಇದನ್ನ ಎಲ್ಲ ಕಲಿಯೋದ್ರಿಂದ ನಿಮಗೆ ಆ ಲೀಡರ್ಶಿಪ್ ಸ್ಕಿಲ್ಲು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು, ಕಮ್ಯುನಿಕೇಶನ್ ಸ್ಕಿಲ್ಲು, ಕೋಆರ್ಡಿನೇಷನ್ ಸ್ಕಿಲ್ಲು, ಆಮೇಲೆ ಇನ್ನೊಂದು ಮನುಷ್ಯರು ಹೆಂಗ್ ಬಿಹೇವ್ ಮಾಡ್ತಾರೆ, ಹೆಂಗ್ ವರ್ಕ್ ಮಾಡ್ತಾರೆ ಅನ್ನೋದು ಅರ್ಥ ಆಗಕ್ಕೆ ಶುರು ಆಗುತ್ತೆ. ಇವು ಎಲ್ಲಾ ಸ್ಕಿಲ್ಲು ಲೈಫ್ ಸ್ಕಿಲ್ಲೇ ಇವು. ಬರೀ ಕೋಡಿಂಗ್ ಒಂದು ಬಂದ್ಬಿಟ್ರೆ ನಿಮಗೆ ಇಂಡಸ್ಟ್ರಿಯಲ್ಲಿ ನೀವು ಒಬ್ರು ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕಾಗಲ್ಲ. ಕೋಡಿಂಗ್ ಜೊತೆ ಈ ಎಲ್ಲ ಲೈಫ್ ಸ್ಕಿಲ್ ಬರಬೇಕಾಗತ್ತೆ. ಈ ಲೈಫ್ ಸ್ಕಿಲ್ ಬಂದ್ರೇನೆ ಯು ವಿಲ್ ಬಿಕಮ್ ಸಕ್ಸಸ್ಫುಲ್ ಇನ್ ದ ಇಂಡಸ್ಟ್ರಿ. ನಿಮ್ಗೆ ಎಷ್ಟೋ ಸರಿ ಹೇಳಿದೀನಿ ನಾನು PCS ಅಲ್ಲಿ, ಏನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಸ್ ಅ ಇಂಡಿವಿಜುವಲ್ ಸ್ಪೋರ್ಟ್ಸಾ ಅಥವಾ ಟೀಮ್ ಸ್ಪೋರ್ಟ್ಸಾ? ಟೀಮ್ ಸ್ಪೋರ್ಟ್. ಟೀಮ್. ಯಾರೋ ಇಂಡಿವಿಜುವಲ್ ಅಂದ್ರು, ಯಾರದು? ಇಟ್ ಈಸ್ ಅ ಟೀಮ್ ಸ್ಪೋರ್ಟ್ಸ್, ನೆನ್ಪಿಟ್ಕೊಳ್ಳಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಇಸ್ ಅ ಟೀಮ್ ಸ್ಪೋರ್ಟ್ಸ್, ಇಟ್ ಇಸ್ ನಾಟ್ ಇಂಡಿವಿಜುವಲ್. ಕಸ್ಟಮರ್ ಜೊತೆ ಅಥವಾ ಲೀಡರ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ರಿಕ್ವೈರ್ಮೆಂಟ್ ಒಬ್ರು ತಗೊಂಡ್ ಬರ್ತಾರೆ, ಅದಕ್ಕೆ UX ಡಿಸೈನ್ ಒಬ್ರು UX ಡಿಸೈನರ್ ಮಾಡ್ತಾರೆ. ನಿಮ್ಮ ಕಂಪ್ನಿಯಲ್ಲಿರುವಂಥ ಸೀನಿಯರ್ಸು, ಆರ್ಕಿಟೆಕ್ಟ್ಸು ಅದಕ್ಕೊಂದು ಡಿಸೈನ್ ಮಾಡ್ತಾರೆ. ಡಿಸೈನ್ ಅಂದರೆ ಹೈ ಲೆವೆಲ್ ಡಿಸೈನು, ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನು, ಡೇಟಾಬೇಸ್ ಡಿಸೈನು, ವೇರಿಯಸ್ ಡಿಸೈನ್ಸ್ ಮಾಡ್ತಾರೆ. ಆಸ್ ಅ ಫ್ರೆಷರ್ ಅಥವಾ ಜೂನಿಯರ್ ಇಂಜಿನಿಯರ್ ನಿಮಗೆ, ನೀನು ಬರೀ ಇದೊಂದು ಕ್ಲಾಸ್ ಇಂಪ್ಲಿಮೆಂಟ್ ಮಾಡು, ಅಥವಾ ನೀನು ಇದೊಂದು ಮಾಡ್ಯೂಲ್ ಇಂಪ್ಲಿಮೆಂಟ್ ಮಾಡು, ನೀನು ಇದೊಂದು 15 ಫಂಕ್ಷನ್ಸ್ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಾರೆ ನಿಮಗೆ. ನೀವು ಬರ್ದಿರೋದನ್ನ ಆಮೇಲೆ ನಿಮ್ಮ ಡೆವಾಪ್ಸ್ ಟೀಮ್ ಅವ್ರು ಏನು ಮಾಡ್ತಾರೆ, ಒಂದು ಟೆಸ್ಟ್ ಎನ್ವಿರಾನ್ಮೆಂಟಲ್ಲಿ ಡಿಪ್ಲಾಯ್ ಮಾಡ್ತಾರೆ. ನಿಮ್ಮ ಕಂಪ್ನಿಯಲ್ಲಿ QA ಟೀಮ್ ಅಥವಾ ಟೆಸ್ಟಿಂಗ್ ಟೀಮ್ ಅವ್ರು ಇದ್ರೆ ಅವ್ರು ಅದನ್ನ ಟೆಸ್ಟ್ ಮಾಡ್ತಾರೆ. ಅವ್ರು ಟೆಸ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಬಗ್ಸ್ ಓಪನ್ ಮಾಡ್ತಾರೆ. ಆ ಬಗ್ಸ್ ಯಾರು ಕೋಡ್ ಬರ್ದಿರ್ತಾರೋ ಅವ್ರಿಗೆ ಬರುತ್ತೆ. ನಿಮ್ಮ ಮ್ಯಾನೇಜರ್ ಏನು ಮಾಡ್ತಾರೆ, ಅದನ್ನ ಡಿಸ್ಕಸ್ ಮಾಡಿ ಯಾವ ಡೆವಲಪರ್ಗೆ ಆ ಬಗ್ ಹೋಗ್ಬೇಕು ಅಂತ ಅಸೈನ್ ಮಾಡ್ತಾರೆ. ಆ ಬಂದಿರೋ ಬಗ್ ಅನ್ನ ನೀವು ಫಿಕ್ಸ್ ಮಾಡ್ತೀರಾ, ಮತ್ತೆ ನೀವು ಟೆಸ್ಟ್ ಮಾಡ್ತೀರಾ, ಮತ್ತೆ ಅದು ವಾಪಸ್ ಡಿಪ್ಲಾಯ್ ಆಗುತ್ತೆ. ಅವಾಗ ನೀವು ವಾಪಸ್ ಟೆಸ್ಟ್ ಟೀಮ್ ಅವ್ರಿಗೆ ಹೋಗಿ ಹೇಳ್ತೀರಾ, ನಾನು ಬಗ್ ಫಿಕ್ಸ್ ಮಾಡಿದೀನಿ ನೋಡಿ ಅಂತ. ಅಲ್ಲಿ ಟೂಲ್ ಅಲ್ಲಿನೇ ರಿಸಾಲ್ವ್ ಮಾಡಿರ್ತೀರಾ, ಒಂದೊಂದ್ಸರಿ ಇನ್ಫಾರ್ಮ್ ಮಾಡ್ತೀರಾ. ಅವ್ರು ಅದನ್ನ ಟೆಸ್ಟ್ ಮಾಡಿ ಫಿಕ್ಸ್ ಆಗಿದ್ರೆ ಕ್ಲೋಸ್ ಮಾಡ್ತಾರೆ, ಇಲ್ಲಾಂದ್ರೆ ಮತ್ತೆ ರೀಓಪನ್ ಮಾಡ್ತಾರೆ. ಆಮೇಲೆ ಈ ತರ ಎಲ್ಲ ಆದ್ಮೇಲೆ ಕಸ್ಟಮರ್ಗೆ ಹೋಗುತ್ತೆ. ಆಮೇಲೆ ಕಸ್ಟಮರ್ಸ್ ಇಂದ ಬಗ್ಸ್ ಇಶ್ಯೂಸ್ ಬರುತ್ತೆ, ಅದ್ರಿಂದ ಮತ್ತೆ ನಿಮ್ಮ ಮ್ಯಾನೇಜರ್ಗೆ ಹೋಗುತ್ತೆ, ಅವರಿಂದ ಮತ್ತೆ ಆ ಬಗ್ಸ್ ನಿಮಗೆ ಬರುತ್ತೆ. ಇದು ಟೀಮ್ ಆಕ್ಟಿವಿಟಿನಾ ಅಥವಾ ಇಂಡಿವಿಜುವಲ್ ಆಕ್ಟಿವಿಟಿನಾ? ಟೀಮ್ ಆಕ್ಟಿವಿಟಿ. ಟೀಮ್ ಆಕ್ಟಿವಿಟಿ, ರೈಟ್? ಟೀಮ್ ಆಕ್ಟಿವಿಟಿ ಕಲಿಬೇಕು ಅಂದ್ರೆ ನೀವು ಬರೀ ಪುಸ್ತಕ ಹಿಡ್ಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ರೆ ಟೀಮ್ ಆಕ್ಟಿವಿಟಿ ಬರುತ್ತಾ ಅಥವಾ ಟೀಮ್ ಜೊತೆ ಕೆಲಸ ಮಾಡಿದಾಗ ಬರುತ್ತಾ? ಒಂದು ನೆನ್ಪಿಟ್ಕೊಳ್ಳಿ, ನೀವು ಬರೀ ಫ್ರೆಂಡ್ಸ್ ಜೊತೆ ಎಲ್ಲೋ ಟೂರ್ಗೂ ಟ್ರಿಪ್ಗೂ, ಈಗ ಎಲ್ಲೋ ಫ್ರೆಂಡ್ಸ್ ಎಲ್ಲ ಸೇರಿ ಗೋವಾಗೆ ಹೋದ್ರೆ ಅದು ಟೀಮ್ ಆಕ್ಟಿವಿಟಿ ಅಲ್ಲ. ಯಾಕಂದ್ರೆ ಎಲ್ಲ ಏನು, ಎಲ್ಲ ದುಡ್ಡು ಹಾಕ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಎಂಜಾಯ್ಮೆಂಟ್ ಮೋಡಲ್ಲಿ ಇದ್ದೀರಾ, ಕಾನ್ಫ್ಲಿಕ್ಟ್ಸ್ ಕಡಿಮೆ ಇರುತ್ತೆ. ಹಬ್ಬಬ್ಬ ಅಂದ್ರೆ ಏನು, ಒಬ್ರು ಈ ರೆಸ್ಟೋರೆಂಟ್ಗೆ ಹೋಗೋಣ ಅಂತಾರೆ, ಒಬ್ಬೊಬ್ರು ಆ ರೆಸ್ಟೋರೆಂಟ್ಗೆ ಹೋಗೋಣ ಅಂತಾರೆ, ಒಬ್ಬರು ಈ ಬೀಚ್ಗೆ ಹೋಗೋಣ ಅಂತಾರೆ, ಆ ಬೀಚ್ಗೆ ಹೋಗ್ಬೇಕು ಅಂತಾರೆ. ಅಲ್ಲಿ ಕಾನ್ಫ್ಲಿಕ್ಟ್ಸ್ ಏನು ಜಾಸ್ತಿ ಇರಲ್ಲ. ಬಟ್ ನೀವೊಂದು ಕಾಲೇಜಲ್ಲಿ ಒಂದು ಫೆಸ್ಟ್ ಆರ್ಗನೈಸ್ ಮಾಡಬೇಕಾದ್ರೆ, ಮನೆಯಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕಾದ್ರೆ, ಊರಲ್ಲಿ ಒಂದು ಜಾತ್ರೆಯಲ್ಲಿ ನೀವು ಆರ್ಗನೈಸಿಂಗ್ ಕಮಿಟಿಯಲ್ಲಿ ಇದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಅಲ್ಲಿ ಈಗೋ ಕ್ಲಾಶಸ್ ಇರುತ್ತೆ, ಅಲ್ಲಿ ಪಾಲಿಟಿಕ್ಸ್ ಇರುತ್ತೆ. ಆ ಎಲ್ಲನೂ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಬರಬೇಕು. ಅದನ್ನ ಹ್ಯಾಂಡಲ್ ಮಾಡಕ್ ಬರಬೇಕು ಅಂದ್ರೆ ಥಿಂಕ್ ಮಾಡಕ್ ಬರಬೇಕು, ಜನರ ಭಾವನೆಗಳು, ಅವ್ರ ಇಂಟೆನ್ಷನ್ಸ್ ಅರ್ಥ ಮಾಡ್ಕೊಳಕ್ ಬರಬೇಕು, ಅವ್ರ ಎಮೋಷನ್ಸ್ ಅರ್ಥ ಮಾಡ್ಕೊಳಕ್ ಬರಬೇಕು. ಅದನ್ನ ಹ್ಯಾಂಡಲ್ ಮಾಡಿ ಡೀಲ್ ಮಾಡಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಬರಬೇಕು, ಪ್ಲಾನಿಂಗ್ ಸ್ಕಿಲ್ ಬರಬೇಕು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬರಬೇಕು, ಟ್ರ್ಯಾಕಿಂಗ್ ಸ್ಕಿಲ್ ಬರಬೇಕು. ಇದೆಲ್ಲ ಬರಬೇಕು ಅಂದ್ರೆ ಪುಸ್ತಕ ಓದ್ರೆ ಬರೋ ಸ್ಕಿಲ್ಲ ಇದು, ಅಥವಾ ಕೆಲಸ ಮಾಡಿದ್ರೆ ಬರೋ ಸ್ಕಿಲ್ಲ ಇದು? You will learn these things only when you do it. Do you agree?
ಸೊ Yes, sir. ಅದಕ್ಕೆ ಈಗ ನೋಡಿ ನಿಮ್ದು CGPA ಇರುತ್ತಲ್ಲ, Yes, sir. CGPA ಯಾರ್ದಾದ್ರು ಔಟ್ ಆಫ್ 10 9 ಇದೆ ಅನ್ಕೊಳ್ಳಿ, 9 ಅಥವಾ 9.5 8.5 ಇದೆ ಅನ್ಕೊಳ್ಳಿ. ಹಂಗಿದ್ರೆ ನಿಮ್ ಕಂಪನಿಯವ್ರು ಕರೆದ್ಬಿಟ್ಟು ಇಮಿಡಿಯೇಟ್ ಕೆಲಸ ಕೊಡ್ತಾರ? No, sir. No, sir. No, sir. ಇಲ್ಲ ಅಲ್ಲ. CGPA 7 ಮೇಲಿದ್ರೆ ಸಾಕು. 7 ಮೇಲೆ ಇರಕ್ ಪ್ರಯತ್ನ ಪಡಿ. ಅದ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ಸೂಪರ್ ಇಂಪಾರ್ಟೆಂಟ್. ನಿಮ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಟೀಮ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಟೀಮ್ ವರ್ಕ್ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ತಾಳ್ಮೆ, ಇನ್ನೊಬ್ಬರನ್ನ ಸಹಿಸ್ಕೊಂತ ಶಕ್ತಿ, ಅವ್ರಿಗೆ ಹೆಲ್ಪ್ ಮಾಡುವಂತ ಮನಸ್ಥಿತಿ, ದೊಡ್ಡದಾಗಿ ಯೋಚನೆ ಮಾಡೋದು, ಲಾಂಗ್ ಟರ್ಮ್ ಥಿಂಕ್ ಮಾಡುವಂತ ಮನಸ್ಥಿತಿ, ಇವೆಲ್ಲ ಇದ್ರೇನೆ ನೀವು ಒಂದು ಟೀಮ್ ಪ್ಲೇಯರ್ ಆಗ್ತೀರಾ. ಎಲ್ಲದಕ್ಕೂ ನಾನೇ ಮುಂದಿರ್ಬೇಕು, ಎಲ್ಲದರಲ್ಲೂ ನಾನೇ ಶೈನ್ ಆಗ್ಬೇಕು, ನಾನೇ ಹೀರೋ ಆಗ್ಬೇಕು, ನಾನೇ ಹೀರೋಯಿನ್ ಆಗ್ಬೇಕಂತ ಹೋದ್ರೆ ನಿಮ್ಮನ್ನ ಯಾರು ಇಷ್ಟಪಡಲ್ಲ. ಬೇರೆದವ್ರನ್ನ ತುಳಿದ್ ಮುಂದೆ ಯಾರು ಹೋಗ್ತಾರಲ್ಲ ಅವ್ರನ್ನ ಯಾರು ಇಷ್ಟಪಡಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಅವ್ರು ಏನೋ ಒಂದ್ ಸ್ವಲ್ಪ ದೂರ ಹೋಗ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಅವ್ರನ್ನ ಕಾಲ್ ಹಿಡಿದು ಎಳೆಯೋರೇ ಜಾಸ್ತಿ ಆಗ್ಬಿಡ್ತಾರೆ. ನೀವ್ ಹೆಂತ ಲೀಡರ್ ಆಗ್ಬೇಕು ಅಂದ್ರೆ ನಿಮ್ ಜೊತೆ ಎಲ್ಲರೂ ಬೆಳಿಬೇಕು. ನಿಮ್ ಜೊತೆ ಯಾವಾಗ ಎಲ್ಲರೂ ಬೆಳಿತಾರೋ ಅವಾಗ ನೀವು ಒಂದು ಒಳ್ಳೆ ಲೀಡರ್ ಆಗ್ತೀರಾ. ಅವಾಗ ನೀವು ಒಂದೇ ಒಳ್ಳೆ ಟೀಮ್ ಸ್ಪೋರ್ಟ್ಸ್ ಪರ್ಸನ್ ಆಗ್ತೀರಾ. ಇಲ್ಲಿ ನೀವು ಸುಮಾರು ಜನ ಫುಟ್ಬಾಲ್ ನೋಡಿರ್ತೀರಾ, ಆಯ್ತಾ? ಫುಟ್ಬಾಲ್ ಆಟ ಆಡುವಾಗ ಯಾವ ಟೀಮು ಒಬ್ರಿಗೊಬ್ಬರ ಬಾಲ್ ಪಾಸ್ ಮಾಡ್ಕೊಂಡು ಆಡ್ತಾರೋ ಆ ಟೀಮ್ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಆದ್ರೆ ಯಾವ ಟೀಮಲ್ಲಿ ಕೆಲವೊಬ್ರು ಇರ್ತಾರೆ, ಅವ್ರು ಹೆಂಗಂದ್ರೆ ನಾನೇ ಬಾಲ್ ಅನ್ನ ಈ ಸೈಡ್ ಕೋರ್ಟ್ ಇಂದ ಆ ಸೈಡ್ ಹೋಗ್ಬಿಟ್ಟು ಗೋಲ್ ಮಾಡಿ ಹೀರೋ ಆಗ್ಬೇಕು ಅಂತ ಇರ್ತಾರೆ. ಅಂತ ಆಟಗಾರರು ಯಾವ ಟೀಮಲ್ಲಿ ಇರ್ತಾರಲ್ಲ ಆ ಟೀಮ್ ಅವರು ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲೂ ಹಂಗೆ, ನಿಮಗೆ ಆಸ್ ಅ ಟೀಮ್ ವರ್ಕ್ ಮಾಡಕ್ ಬಂದ್ರೆ ನಿಮ್ ಟೀಮು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ. ಯಾಕೆ VTO ಅವರು ಪ್ರಾಜೆಕ್ಟ್ಸ್ ಮಾಡಬೇಕು, ನೀವು ಇಂಡಸ್ಟ್ರಿಗೆ ಹೋಗಿ, ನೀವು ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ ಮಾಡಿ ಪ್ಲಸ್ ಇಂಡಸ್ಟ್ರಿಗೆ ಹೋಗಿ ಇಂಟರ್ನ್ಶಿಪ್ ಮಾಡಿ ಅಂತ ಎದಕ್ಕೆ ಹೇಳ್ತಾರೆ ಹೇಳಿ? ಯಾಕಿದೆ ಅದು ಕಂಪಲ್ಸರಿ? ನಿಮಗೆ ಈ ಒಂದು ಅನುಭವ ಬರ್ಲಿ ಅಂತ. ನೀವೇನ್ ಮಾಡ್ತೀರಾ, ನಿಮ್ ಕಾಲೇಜ್ ಪ್ರಾಜೆಕ್ಟ್ಸ್ ಹೆಂಗ್ ಮಾಡ್ತೀರಾ, ನಿಮಗೆ ಗೊತ್ತಿರುವಂತ ಒಂದ್ 3 ಫ್ರೆಂಡ್ಸ್ ತಗೊಳ್ತೀರಾ. ಆ 3-4 ಫ್ರೆಂಡ್ಸ್ ಅವ್ರು ನಿಮ್ ತರಾನೇ ಇರ್ತಾರೆ. ಅವ್ರನ್ನ ತಗೊಂಡು ಏನ್ ಮಾಡ್ತೀರಾ, ಒಂದ್ ಸ್ವಲ್ಪ ಟ್ರೈ ಮಾಡ್ತೀರಾ, ಬರ್ಲಿಲ್ಲ ಅಂದ್ರೆ ಎಲ್ಲಿಂದಾನೋ ಡೌನ್ಲೋಡ್ ಮಾಡಿ ಅಥವಾ ಯಾರ ಹತ್ರನೋ ಬೈ ಮಾಡಿ ಪ್ರಾಜೆಕ್ಟ್ಸ್ ಆಯ್ತು ಅಂತೀರಾ. ಅದರಿಂದ ನಿಮ್ ಲೀಡರ್ಶಿಪ್ ಸ್ಕಿಲ್ಲು ಬರಲ್ಲ, ಪ್ಲಾನಿಂಗ್ ಸ್ಕಿಲ್ ಬರಲ್ಲ, ಕೋಆರ್ಡಿನೇಷನ್ ಸ್ಕಿಲ್ ಬರಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಬರಲ್ಲ. ಆ ಯಾವ ಸ್ಕಿಲ್ ಕಲಿಯೋಗೋಸ್ಕರ VTO ಅವರು ಪ್ರಾಜೆಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಅದೇ ಪರ್ಪಸ್ ಡಿಫೀಟ್ ಆಗ್ಬಿಡುತ್ತೆ. ಸೊ ನಿಮ್ ಲೈಫ್ ಅಲ್ಲಿ ಈ ತರ ಟೀಮ್ ವರ್ಕ್ ಮಾಡುವಂತ ಅಪಾರ್ಚುನಿಟೀಸ್ ಅನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ. ಅದು ಟೆಕ್ನಿಕಲೇ ಇರ್ಬೇಕಂತಿಲ್ಲ, ನಾನ್ ಟೆಕ್ನಿಕಲ್ ಇಸ್ ಆಲ್ಸೋ ಫೈನ್ ಅಂತ ಹೇಳ್ತಾ ಇದ್ದೀನಿ. NGOದಲ್ಲಿ ಹೋಗಿ ವರ್ಕ್ ಮಾಡಿ ನಿಮ್ಗೆ ಟೈಮ್ ಸಿಕ್ಕಾಗ, ಅಥವಾ ನಿಮ್ಗೆ ಹೇಳಿದ್ನಲ್ಲ ನಿಮ್ ಮನೇಲಿ ಕಾರ್ಯಕ್ರಮ ಇದ್ರೆ, ಮದುವೆ ಅಥವಾ ಯಾವ್ದೋ ಒಂದು ಬೇರೆ ಕಾರ್ಯಕ್ರಮ ಇದ್ರು ಅಲ್ಲೂ ಹೋಗ್ಬಿಟ್ಟು ಜವಾಬ್ದಾರಿ ತಗೊಳ್ಳಿ. ಯಾರೊಬ್ರು ಹಿರಿಯರ ಜೊತೆ ಕೆಲಸ ಮಾಡಿ, ಹೇಳಿ ಅಣ್ಣ, ಅಕ್ಕ, ಕಾಕ, ದೊಡ್ಡಪ್ಪ, ನೀವು ಇದನ್ನ ನೋಡ್ತಿದ್ದೀರಲ್ಲ, ನಿಮ್ ಜೊತೆ ನಾನು ಕೆಲಸ ಮಾಡ್ತೀನಿ, ಇದ್ರ ಬಗ್ಗೆ ನನಗೂ ಸ್ವಲ್ಪ ಇದ್ರ ಕೆಲಸ ಕೊಡಿ ಅಂತ ತಗೊಳ್ಳಿ, ಜವಾಬ್ದಾರಿಗಳು ತಗೊಳ್ಳಿ. ಅದರಿಂದಾನೇ ನಿಮ್ಗೆ ಆ ಲೀಡರ್ಶಿಪ್ ಸ್ಕಿಲ್ ಬರೋದು. ಅರ್ಥ ಆಯ್ತಾ ಇದು? ಆಮೇಲೆ ಅದನ್ನ ಮಾಡಿರೋದನ್ನ ಲಿಂಕ್ಡ್ ಇನ್ ಅಲ್ಲಿ ಹಾಕೋದ್ ಕಲೀರಿ. ಈ ತರ I helped to organize an event in my family. I worked with seniors in the family, coordinated with different vendors, got the quotations, made sure that they delivered the service with right quality and on time. That shows the leadership skill.